ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮೊನೋಲಾಗ್ಸ್. 2-3 ದಿನದಿಂದ ತುಂಬ ಮಳೆ ಹುಯ್ತಿರೋದ ಕಾರಣ ವೆದರ್ ಕೂಡ ತುಂಬ ಕೋಲ್ಡ್ ಆಗಿದೆ. ಈ ಕೋಲ್ಡಲ್ಲಿ ಸ್ವಲ್ಪ ಶೀತ ನೆಗಡಿ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನೆಕ್ಸ್ಟು ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಇಲ್ಲ ಕುಡಿಬೇಕು ಅಂತಲೂ ಕೂಡ ಅನ್ನಿಸ್ತಾ ಇರುತ್ತೆ. ನಾನಿಲ್ಲಿ ಇವತ್ತಿನ ವಿಡಿಯೋದಲ್ಲಿ ಕಾಲು ಸೂಪ್ನ ಮಾಡ್ತಾಯಿದ್ದೀನಿ. ಮಳೆ ಬರ್ತಿರೋ ಕಾರಣ ಗಂಟ್ಲು ಕಟ್ದಾಗೆ ಕಿವಿಯೆಲ್ಲ ಮುಚ್ಚೋದಾಗೆ ಆ ಥರ ಫೀಲ್ ಆಗ್ತಾ ಇರುತ್ತೆ. ಈ ರೀತಿ ಒಂದು ಸೂಪ್ನ ಮಾಡ್ಕೊಂಡು ಕುಡಿದ್ರೆ ತುಂಬ ರಿಲೀಫ್ ಅಂತ ಅನಿಸುತ್ತೆ. ಮತ್ತು ವೆದರ್ಗೂ ಕೂಡ ಬೆಚ್ಚಗಾಗುತ್ತೆ ಈ ರೀತಿ ಸೂಪ್ನ ಮಾಡ್ಕೊಂಡು ಕುಡಿದ್ರೆ. ಕುರಿ ಮತ್ತು ಟಗರುದು ಮಟನ್ ಆಗಿರ್ಬೋದು ಅಥವಾ ಅದ್ರ ಕಾಲು ತಲೆ ಆಗಿರ್ಬೋದು ಸ್ವಲ್ಪ ಶೀತ ಅಂತಾರೆ. ಹಾಗಾಗಿ ನಾನಿಲ್ಲಿ ಮೇಕೆ ಕಾಲಲ್ಲಿ ಸೂಪ್ನ ಮಾಡ್ತಾಯಿದ್ದೀನಿ. ವಿತ್ ಸಾಂಬಾರನ್ನು ಕೂಡ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 4 ಮೇಕೆ ಕಾಲನ್ನ ತಂದು ಅದನ್ನು ಚೆನ್ನಾಗಿ ತೊಳೆದು ಮೇಲ್ಗಡೆ ಎಲ್ಲ ನೀಟಾಗಿ ಸುಟ್ಟಿದ್ರಲ್ಲ ಅದೆಲ್ಲ ಕಪ್ಪೆಲ್ಲ ಹೋಗೋ ರೀತಿ ಚೆನ್ನಾಗಿ ಅದನ್ನು ತೊಳೆದು ನಿನ್ನೆ ನೈಟೇನೆ ಅದನ್ನು ಚೆನ್ನಾಗಿ ಎಲ್ಲನೂ ನೀಟಾಗಿ ಪೀಸಾಗಿ ಕಟ್ ಮಾಡಿ ಅದನ್ನು ನೆನೆಯೋಕೆ ಇಟ್ಟಿದ್ದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಅದು ನೆಂದಂಥ ಕಾಲನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪನ್ನ ಸೇರಿಸಿ 5-6 ವಿಸಲ್ ಬರೋವರೆಗೂ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ನಾವೇನು ಕಾಲು ಸೂಪು ಕಾಲು ಸಾಂಬಾರನ್ನ ಮಾಡ್ಕೋತೀವಿ ಆಗ ಕಾಲು ಬೇಗ ಬೇಯಲ್ಲ, ತುಂಬ ಗಟ್ಟಿ ಇರುತ್ತೆ. ಹಾಗಾಗಿ ನಾವು ಅದನ್ನು ತುಂಬ ವಿಸಲ್ ಕೂಗಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 5-6 ವಿಸಲ್ನ ಕೂಗಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಫಸ್ಟಿಗೆ ಸೂಪ್ನ ರೆಡಿ ಮಾಡ್ಕೊಳ್ತಾ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕಾಳುಮೆಣಸು ಇಷ್ಟನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 5-6 ವಿಸಲ್ ಕೂಗಿಸ್ಕೊಂಡ ನಂತರ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಅದರದ್ದು ಏನಪ್ಪ ಕಾಲೊಂದು ಸೂಪೆಲ್ಲ ಯಾವ ರೀತಿ ಬಿಟ್ಕೊಂಡಿದೆ, ಆ ಎಣ್ಣೆ ಥರ ಎಲ್ಲ ಬಿಟ್ಕೊಂಡಿದೆ ಅದೆಲ್ಲ ಸೂಪಾಗಿರುತ್ತೆ. ನೆಕ್ಸ್ಟ್ ಈಗ ರುಬ್ಕೊಂಡಿದ್ದಂಥ ಪೇಸ್ಟನ್ನು ನಾನು ಹಾಕೋತಾ ಇದ್ದೀನಿ. 5-6 ವಿಸಲ್ ಕೂಗಿಸಿದ್ರೂ ಕಾಲು ಪೀಸಸ್ ಎಲ್ಲ ಅರ್ಧದಷ್ಟು ಮಾತ್ರ ಬೆಂದಿರುತ್ತೆ, ಜಾಸ್ತಿ ಬೆಂದಿರಲ್ಲ. ಈಗ ನೆಕ್ಸ್ಟ್ ಈ ಮಸಾಲ ಐಟಮ್ ಎಲ್ಲ ಹಾಕೊಂಡ ನಂತರ ನಾನು ಅದನ್ನು ಮತ್ತೆ ಒಂದು 5 ವಿಸಲ್ ಕೂಗೋವ್ರಿಗೆ ಸ್ಟವ್ ಮೇಲೆ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಏಕೆಂದರೆ ಸೂಪ್ ಅಷ್ಟೇ, ಅದ್ರ ನೀರು ಅಷ್ಟೇ ನಾವು ತೊಗೊಂಡು ಕುಡಿತಾ ಇರೋದ್ರಿಂದ ಪೀಸಸ್ ಏನು ತಿಂದಿರಲ್ವಲ್ಲ, ಇನ್ನು ಉಳಿದಂಥ ಪೀಸಸ್ಗೆಲ್ಲ ಸ್ವಲ್ಪ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಸಾಂಬಾರನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಂಬಾರಿಗೆ ಸ್ವಲ್ಪ ಕಾಯಿ, ಮನೇಲಿ ಮಾಡಿರುವಂಥ ಮಸಾಲ ಪೌಡರು, ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಅದು 5-6 ವಿಸಲ್ ಬರ್ಸಿದ ನಂತರ ಯಾವ ರೀತಿ ಅದೆಲ್ಲ ಎಣ್ಣೆ ಇನ್ನೂ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ನೀವು. ನಮ್ಮ ಕಡೆ ಎಲ್ಲ ಬಾಣಂತಿಯರಿಗೆ ತುಂಬ ಯಥೇಚ್ಛವಾಗಿ ಈ ಸೂಪ್ನ ಮಾಡಿಕೊಡ್ತಾರೆ. ಏನಕ್ಕೆ ಅಂದರೆ ಸಿ ಸೆಕ್ಷನ್ ಆಗಿರ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಸ್ವಲ್ಪ ಅವ್ರಿಗೆ ಆರೋಗ್ಯ ಏರುಪೇರಾಗಿರ್ತದೆ. ಹಂಗಾಗಿ ಸ್ವಲ್ಪ ಅವ್ರಿಗೆಲ್ಲ ನಡ ಎಲ್ಲ ಬಿಗಿ ಬರಬೇಕು ಅಂಥೇಳಿ ಕಾಲು ಸೂಪ್ನ ಮಾಡಿಕೊಡ್ತಾರೆ. ಮಗು ಆರೈಕೆಗೂ ಕೂಡ ಈ ಸೂಪ್ನ ಮಾಡಿಕೊಡ್ತಾರೆ. ನಾನಿಲ್ಲಿ ಮೇಲ್ಗಡೆ ಬಿಟ್ಕೊಂಡಿರುವಂಥ ಸೂಪು ಅಂದರೆ ಜಿಡ್ಡಮ್ಸ್ ಎಲ್ಲನೂ ಒಂದು ಬೌಲ್ಗೆ ತೊಗೋತಾ ಇದ್ದೀನಿ. ಅದ್ರ ಸ್ವಲ್ಪ ಪೀಸಸ್ನು ಕೂಡ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆ ಸೂಪು ಜಿಡ್ನಂಶ ಬಿಟ್ಕೊಂಡಿದೆ ಅಂತ. ಆ ಮೂಳೆ ಒಳಗಡೆ ಇರುವಂಥ ಜಿಡ್ನಂಶ ಎಲ್ಲ ಬಿಟ್ಕೊಂಡಿದೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಸಾಂಬಾರನ್ನ ಮಾಡ್ಕೊಳ್ಳೋಣ ಇನ್ನು ಉಳಿದ ಪೀಸಸ್ಗೆ ಅಂದ್ಬಿಟ್ಟು ಆ ರುಬ್ಬಿದಂಥ ಮಸಾಲ, ಕಾಯಿ ಮತ್ತು ಮಟನ್ ಸಾಂಬಾರು ಪುಡಿ ಹಾಕಿ ರುಬ್ಬಿದಂಥ ಮಸಾಲಾನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷ ಹಾಗೆ ಓಪನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಮುದ್ದೆ ಮಾಡಿಕೊಂಡು ತಿನ್ನೋಣ ಅಂತ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಲು ಸೂಪು ಮತ್ತು ಕಾಲು ಸಾಂಬಾರನ್ನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ.